ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಚಾನಲ್ ಮುಖಾಂತರ ನಿಮಗೆ ಹೋಮ್ ಮೇಡ್ ಕೇಕ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮಾಡೋಣ ಬನ್ನಿ. ಮೊದಲಿಗೆ 6ರಿಂದ 7 ಬಾರ್ಬಿನ್ ಬಿಸ್ಕೆಟ್ ತೊಗೋತಾ ಇದ್ದೀನಿ, 2 ಡೈರಿ ಮಿಲ್ಕ್ ಚಾಕ್ಲೇಟು, 1 ಮಿಲ್ಕಿ ಬಾರ್ ಚಾಕ್ಲೇಟು. ನಂತರ ಇವಾಗ ಬಿಸ್ಕೆಟ್ ಪಾಕೆಟ್ಗಳನ್ನ ಓಪನ್ ಮಾಡಿ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಅದನ್ನು ಇವಾಗ ನೀಟಾಗಿ ಬ್ಲೆಂಡ್ ಆಗಿರಬೇಕು. ಅದಕ್ಕೆ ಇರಬೇಕದು ನೋಡಿ ಫ್ರೆಂಡ್ಸ್, ಅದಕ್ಕೆ ಇರಬೇಕು. ನಂತರ ಇವಾಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಸಲ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಹಾಲು ಹಾಕಬೇಕು, ಯಾಕಂದರೆ ಗಂಟಿರುತ್ತೆ ಅಂತ ಹೇಳಿ. ಸೊ ಇವಾಗ ಹಾಲು ಹಾಕ್ತಾ ಇದ್ದೀನಿ ನೋಡಿ. ಆ ಪುಡಿಗೆ ಎಷ್ಟು ಹಾಲು ಬೇಕು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ. ಗಂಟೆಲ್ಲ ನೀಟಾಗಿ ಪುಡಿ ಆಗಬೇಕು ನೋಡಿ ಫ್ರೆಂಡ್ಸ್. ಆಗ್ತಾ ಇದೆ ನೋಡಿ. ನಂಗೆ ಸ್ವಲ್ಪ ಹಾಲು ಎಕ್ಸ್ಟ್ರಾ ಬೇಕಿತ್ತು, ಸ್ವಲ್ಪ ಹಾಲು ಹಾಕ್ಕೊಂಡೆ. ಅದಕ್ಕೆ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಆಗಿದೆ. ಈ ರೀತಿ ಇರಬೇಕು ಪೇಸ್ಟ್ ಥರ. ಇವಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1 ಸ್ಪೂನ್ ಎಣ್ಣೆ ಹಾಕಿ 5 ನಿಮಿಷ ಬಿಡಬೇಕು. ಅಷ್ಟರಲ್ಲಿ ಇವಾಗ ಒಂದು ಒಲೆ ಹಚ್ಚಿ ಅದರಲ್ಲಿ ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ಟ್ಯಾಂಡ್ ಇಡಬೇಕು. ಸ್ವಲ್ಪ ನೀರು ಬಿಸಿ ಆದಮೇಲೆ ಪಾತ್ರೆ ಇಡೋಣ. ಇವಾಗ ಒಂದು ಕೇಕ್ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ನೋಡಿ. ಅದಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಕೇಕ್ ಪೇಸ್ಟನ್ನ ಇಲ್ಲಿಗೆ ಹಾಕೋಣ ನೋಡಿ. ಈ ಥರ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಇವಾಗ ಪೇಸ್ಟೆಲ್ಲ ಟ್ರಾನ್ಸ್ಫರ್ ಮಾಡಾದಮೇಲೆ ಕುಕ್ಕರಲ್ಲಿಡೋಣ ನೋಡಿ. ಇವಾಗ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 1/2 ಅವರ್ ಇದು ಬೇಯಬೇಕು. ಇವಾಗ 1/2 ಅವರ್ ಆಗಿದೆ ಫ್ರೆಂಡ್ಸ್. ಹೇಗಾಗಿದೆ ನೋಡೋಣ ಬನ್ನಿ. ನಿಮ್ಮ ಕೇಕ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು ಅಂದರೆ ಒಂದು ಸ್ಟಿಕ್ ತೊಗೊಂಡು ಕೇಕ್ ಪೇಸ್ಟ್ ಮೇಲೆ ಚುಚ್ಚಿ ನೋಡಬೇಕು ನೋಡಿ. ಇವಾಗ ಕೇಕ್ ಆಗಿದೆ, ಯಾಕಂದರೆ ಅದು ಅಂಟ್ತಾ ಇಲ್ಲ. ಸೊ ಅಂಟಲಿಲ್ಲ ಅಂದರೆ ಕೇಕ್ ಆಗಿದೆ ಅಂತ. ಇವಾಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಅದನ್ನು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಾಗಿದೆ ಕೇಕು. ಇವಾಗ ಮೇಲ್ಗಡೆ ಡೆಕೋರೇಟ್ ಮಾಡೋಕ್ಕೆ ಪೇಸ್ಟ್ ಬೇಕಂತ ಹೇಳಿ 1 ಡೈರಿ ಮಿಲ್ಕ್ ಚಾಕ್ಲೇಟ್ನ ತಗೋತಾ ಇದ್ದೀನಿ. ಕೇಕ್ ಪಾತ್ರೆಗೇ ಸ್ವಲ್ಪ ನೀರಿಟ್ಟು ಅದು ಬಿಸಿ ಆದಮೇಲೆ ಒಂದು ಬೌಲಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕಿ ಮೆಲ್ಟ್ ಮಾಡ್ಕೋಬೇಕು ನೋಡಿ. ಅದಕ್ಕೆ ಆಗಬೇಕದು. ನಂತರ ಅದನ್ನು ಇವಾಗ ಕೇಕ್ ಮೇಲೆ ಹಾಕೋಣ ನೋಡಿ. ಈ ಥರ ಪೇಸ್ಟ್ ಮಾಡಿ ಕೇಕ್ ಮೇಲೆ ಹಾಕ್ತಾ ಇದ್ದೀವಿ ನೋಡಿ. ತುಂಬ ಡೆಕೋರೇಟ್ ಆಗ್ತಾ ಇದೆ. ಅಷ್ಟರಲ್ಲಿ ನನ್ನ ಮಗಳು ಹ್ಯಾಪಿ ಬರ್ಡೇ ಬರೆಯೋಣ ಅಂತ ಹೇಳಿ ಹ್ಯಾಪಿ ಬರ್ಡೇ ಅಮ್ಮ ಅಂತ ಬರೆದು ಜೇಮ್ಸಲ್ಲೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಬರ್ತಡೇ ಏನಿಲ್ಲ, ಸುಮ್ಮನೆ ಡೆಕೋರೇಟ್ ಮಾಡಿದ್ದಾಳಷ್ಟೇ. ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಆಗಿತ್ತು. ಸೊ ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.